ಇತ್ತೀಚೆಗೆ ರಾಜ್ಯದಲ್ಲಿ ಹಲವಾರು ನಗರಗಳಲ್ಲಿ ಕೋತಿಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಬೀದಿ ನಾಯಿಗಳ ಹಾವಳಿ, ಒಂದು ಕಡೆ ಕೋತಿಗಳ ಹಾವಳಿ. ಚಿಕ್ಕಬಳ್ಳಾಪುರ ನಗರದಲ್ಲೂ ಕೂಡ ಕೋತಿಗಳ ಹಿಂಡು ದಾಂಗುಡಿ ಇಡ್ತಾ ಇದೆ. ಜನರ ಕೈಯಲ್ಲಿದ್ದ ಸಿಕ್ಕ ವಸ್ತುಗಳನ್ನು ಕಸಿದು ಪರಾರಿಯಾಗ್ತಾ ಇವೆ. ಕೋತಿಗಳು ಕೊಡುವ ಕ್ವಾಟ್ಲೆಗೆ ಚಿಕ್ಕಬಳ್ಳಾಪುರದ ಜನ ಹೈರಾಣಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಅಂಗಡಿ ಹೋಟೆಲ್ಗಳಿಂದ ಯಾರೇ ತಿಂಡಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದರೆ ಅವರ ಮೇಲೆ ಎರಗ್ತಕ್ಕಂಥ ಕೋತಿಗಳು ಕ್ಷಣಾರ್ಧದಲ್ಲಿ ಅದನ್ನು ಕಿತ್ಕೊಂಡು ಹೋಗ್ತಾ ಇವೆ. ಅಷ್ಟೇ ಅಲ್ಲ, ಮನೆಗಳ ಮೇಲೆ ಹಾಕಿರುವ ಬಟ್ಟೆ ಬರೆಗಳು, ಅಲಂಕಾರಿಕ ಗಿಡಗಳನ್ನು ಕಿತ್ತು ನಾಶ ಮಾಡೋದ್ರ ಜೊತೆಗೆ ಅದನ್ನು ತಡೆಯೋದಕ್ಕೆ ಬರುವ ಜನರ ಮೇಲೆ ಅಟ್ಯಾಕ್ ಮಾಡಿದ ಉದಾಹರಣೆಗಳು ಕೂಡ ಇದೆ. ಕೋತಿಗಳ ಕಾಟಕ್ಕೆ ಜನ ಬೇಸತ್ತಿದ್ದು ಕೂಡಲೇ ನಗರಸಭೆ ಅಧಿಕಾರಿಗಳು ಕೋತಿಗಳನ್ನು ಹಿಡಿಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಇಷ್ಟು ದಿನ ನಾಯಿಗಳ ಕಾಟ ಹೆಚ್ಚಾಗಿತ್ತು. ಈಗ ಇದ್ರ ಜೊತೆಗೆ ಕೋತಿಗಳ ಕಾಟ ಕೂಡ ಹೆಚ್ಚಾಗಿಬಿಟ್ಟಿದೆ. ಮನೆಗಳಿಗೆ ಯಾವ ಸಮಯದಲ್ಲಿ ಕೋತಿಗಳು ನುಗ್ತಾವೋ ಹೇಳೋಕ್ಕಾಗಲ್ಲ, ದಾಳಿ ಮಾಡ್ತಾ ಇವೆ. ಮತ್ತು ಮನೆ ಹೊರಗಡೆ ಮಕ್ಕಳೇನಾದ್ರು ತಿಂಡಿ ಗಿಂಡಿ ಇಟ್ಕೊಂಡಿರಲ್ಲ, ಕಿತ್ಕೊಂಡು ಹೋಗೋದು ಇಂಥವೆಲ್ಲ ಕೆಲಸ ಮಾಡ್ತಾ ಇರುತ್ತೆ. ಇಲ್ಲಿ ಸರ್ಕಾರಿ ಕಚೇರಿಗಳ ಬಳಿ ಏನಾರು ನಾವು ಬೈಕ್ಗಳು ಅಂಥವೆಲ್ಲ ನಿಲ್ಲಿಸಿದ್ರೆ ಅವು ಗಾಡಿಗಳ ಮೇಲೆ ಕೂತ್ಕೊಂಡು ಟ್ಯಾಂಕ್ ಕವರ್ಗಳನ್ನು ಕಿತ್ತಾಕುವಂಥದ್ದು, ಸೀಟ್ ಕವರ್ಗಳನ್ನು ಕಿತ್ತಾಕುವಂಥದ್ದು, ಕನ್ನಡಿಗಳು ಮುರಿದು ಹಾಕುವಂಥದ್ದು, ಇಂಥ ಎಲ್ಲ ಕೆಲಸವನ್ನು ಮಾಡ್ತಾಯಿದೆ. ಇದರಿಂದ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ, ನಷ್ಟ ಉಂಟಾಗ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಪ್ರಾಣಿಗಳಿಗೆ ತೊಂದರೆ ಆಗದಂತೆ ಅವರು ಇವನ್ನ ಇಲ್ಲಿಂದ ಒಂದು ತೆರವುಗೊಳಿಸುವಂಥ ಒಂದು ಕೆಲಸ ಮಾಡಬೇಕು. ಕೋತಿಗಳನ್ನು ತೆರವುಗೊಳಿಸೋದ್ರಿಂದಾಗಿ ನಮ್ಮ ಜನರಿಗೆ ಏನೋ ಈ ಗಾಡಿಗಳಿಗೆಲ್ಲ ತೊಂದರೆ ಆಗೋದು ತಪ್ಪುತ್ತೆ. ಹಾಗಾಗಿ ದಯವಿಟ್ಟು ಈ ವಿಷಯದಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತೀನಿ.